ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ಮಸಿಸ್ಟ್ ಮಾಮ್. ನಾನಿವತ್ತು ಈ ಕಮೆಂಟ್ಸ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಅದು ಡಿಟೇಲ್ಡ್ ಎಕ್ಸ್ಪ್ಲನೇಷನ್ನು ಬಿ ಫಾರ್ಮಾ ಬಗ್ಗೆ. ಅಂದರೆ ಏನು, ಬಿ ಫಾರ್ಮಾ ಮಾಡೋದು ರೈಟಾ ರಾಂಗಾ? ಲಕ್ಷ ಕೊಟ್ಟು ಓದ್ತೀರಿ ಬಿ ಫಾರ್ಮಾನ, ಬಟ್ ಆದರೆ ಅದು ವರ್ತಿನಾ? ನಾವು ಹಾಕೋ ದುಡ್ಡಿಗೆ ಅದು ವ್ಯಾಲ್ಯೂಬಲ್ಲ? ದುಡ್ಡು ಕೊಟ್ಬಿಟ್ಟು ಓದಬೇಕಾ? ಜಾಬ್ ಸಿಗುತ್ತಾ? ಟೆನ್ಷನಲ್ಲಿರ್ತಾರೆ. ಆ್ಯಕ್ಚುಲಿ ಬಿ ಫಾರ್ಮಾ ಅಂದರೆ ಏನು ತಲೆ ಕೆಡಿಸ್ಕೊಂಡಿರ್ತಾರೆ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡುತ್ತೆ ಬಿ ಫಾರ್ಮಾ ಸೈಡ್ಗೆ. ಫುಲ್ ನೋಡಿ, ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಬಿ ಫಾರ್ಮಾ ಅಂದರೆ ಏನು? ಇಟ್ಸ್ ಅ ಬ್ಯಾಚುಲರ್ ಆಫ್ ಫಾರ್ಮಸಿ. ಬಿ ಫಾರ್ಮಾ ಅನ್ನೋದು ಬಂದುಬಿಟ್ಟು 4 years ಕೋರ್ಸು. ಇದು UG ಕೋರ್ಸ್, ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್. ರಾ ಮೆಟೀರಿಯಲ್ಸಿಂದ ಫಾರ್ಮುಲೇಷನ್ ಆಗೋವರೆಗೂ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ಬಂದ್ಬಿಟ್ಟು ಹೇಳ್ತೀನಿ. ಮೆಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಬಂದುಬಿಟ್ಟು ಒಂದು ಫಾರ್ಮುಲೇಷನ್ ಅಂತ ಹೇಳಿದ್ರೆ ಟ್ಯಾಬ್ಲೆಟ್, ಇಂಜೆಕ್ಷನ್ನು, ಈ ಲಿಕ್ವಿಡ್ ಓರಲ್ಸ್ ಯಾವುದೋ ಒಂದು ಫಾರ್ಮಿಗೆ ತಗೊಬರ್ತಾರೆ. ಅದನ್ನು ಯಾವ ರೀತಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ, ಈ ಎಲ್ಲ ಡೀಟೇಲ್ಡ್ ವಿಡಿಯೋ ಬಂದುಬಿಟ್ಟು ಇದರಲ್ಲಿ ಹೇಳಿದ್ದೀನಿ. ಆ ಡ್ರಗ್ನ ಪೇಷಂಟ್ಸ್ಗೆ ಯಾವ ರೀತಿ ಕೊಡ್ತಾರೆ, ಆ ಡ್ರಗ್ ಬಂದುಬಿಟ್ಟು ಪೇಷಂಟ್ಸ್ ಬಾಡಿದಲ್ಲಿ ಯಾವ ರೀತಿ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ತೋರಿಸುತ್ತೆ, ನಮ್ಮ ಬಾಡಿ ಡ್ರಗ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಳುತ್ತೆ, ನಮ್ಮ ಬಾಡಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಇನ್ನೆಲ್ಲ ಓವರ್ ಆಲ್ ಬಂದುಬಿಟ್ಟು ಬಿ ಫಾರ್ಮಾದಲ್ಲಿ ತಿಳ್ಕೊತೀರಿ. ಹಾಗೆ ಎಲ್ಲ ಸಬ್ಜೆಕ್ಟ್ಸ್ನ ಓದ್ತೀರಿ ಬಿ ಫಾರ್ಮಾದಲ್ಲಿ ಅಂತ ಹೇಳಿದ್ರೆ, ಜಸ್ಟ್ ಮೇನ್ ಸಬ್ಜೆಕ್ಟ್ಸ್ನ ತೋರಿಸ್ತೀನಿ ಅಷ್ಟೇ. ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ, ಫಾರ್ಮಸ್ಯೂಟಿಕ್ಸು ಆ್ಯಂಡ್ ಫಾರ್ಮಕಾಗ್ನಸಿ ಆ್ಯಂಡ್ ಫಾರ್ಮಸ್ಯೂಟಿಕಲ್ ಅನಾಲಿಸಿಸು, ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆ್ಯಂಡ್ ಫಾರ್ಮಕಾಗ್ನಸಿ, ಫಾರ್ಮಕಾಲಜಿ, ಎಲ್ಲ ಸಬ್ಜೆಕ್ಟ್ಸ್ನ ನಾವು ಓದ್ತೀರಿ ಬಿ ಫಾರ್ಮಾದಲ್ಲಿ. ಆ್ಯಂಡ್ ಎಕ್ಸ್ಟ್ರಾ ಬಂದುಬಿಟ್ಟು ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಮೆಡಿಸಿನಲ್ ಕೆಮಿಸ್ಟ್ರಿ. ಫಾರ್ಮಾದಲ್ಲಿ 50+ ಸಬ್ಜೆಕ್ಟ್ಸ್ನ ಓದ್ತೀರಿ. ಬಂದುಬಿಟ್ಟು ಪ್ರಾಜೆಕ್ಟು, ಆ್ಯಕ್ಟಿವಿಟೀಸ್ ಎಲ್ಲ ಸೇರಿಸ್ಕೊಂಡು. ಇಲ್ಲಿ ಬಿ ಫಾರ್ಮಾ ಬಂದುಬಿಟ್ಟು 4 year ಕೋರ್ಸು. ಇದರಲ್ಲಿ ಬಂದು 5 to 7 lakh ಫೀ ಖರ್ಚಾಗುತ್ತೆ. ಅದು ಮ್ಯಾನೇಜ್ಮೆಂಟ್ ಥ್ರೂ ಓದೋರಿಗೆ. ಆ್ಯಂಡ್ CET ಥ್ರೂ ಓದೋರಿಗೆ ಒಂದು 60,000 per year ಇರುತ್ತೆ ಅಂತ ಹೇಳಿದ್ರೆ 2 lakhs ಅಥವಾ 3 lakhsವರೆಗೂ ಖರ್ಚಾಗುತ್ತೆ. ಎಲ್ಲ ಖರ್ಚು ಮಾಡಬೇಕಾಗುತ್ತೆ ಬಿ ಫಾರ್ಮಾಗೆ. ಇಷ್ಟೆಲ್ಲ ಮಾಡಿದ್ಮೇಲೆ ಜಾಬ್ ಸಿಗುತ್ತೋ ಇಲ್ವೋ ಅನ್ಕೊಳೋರಿಗೆ ಇವಾಗ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಕೆರಿಯರ್ ಆಪರ್ಚುನಿಟೀಸ್. ಇಲ್ಲಿ ಬಿ ಫಾರ್ಮಾ ಆದಮೇಲೆ ಗೌರ್ಮೆಂಟ್ ಜಾಬು, ಫಾರ್ಮಾ ಬಿಸ್ನೆಸ್ಸು, ಹೈಯರ್ ಸ್ಟಡಿ ಅಂತ ಹೇಳ್ಬಿಟ್ಟು 3 ಆಪ್ಷನ್ಸ್ ಇರ್ತವೆ ನಮಗೆ. ವೇರಿಯಸ್ ಜಾಬ್ಸು, ಡ್ರಗ್ ಇನ್ಸ್ಪೆಕ್ಟರು, ಫಾರ್ಮಸಿಸ್ಟು, ಹಾಸ್ಪಿಟಲ್ ಫಾರ್ಮಸಿಸ್ಟು, ಹೆಲ್ತ್ ಇನ್ಸ್ಪೆಕ್ಟರ್ ಎಕ್ಸೆಟ್ರಾ ಎಲ್ಲ ಇರುತ್ತೆ. ಪ್ರೈವೇಟ್ ಜಾಬ್ ಬಂದುಬಿಟ್ಟು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಒಂದು ಹೇಳಿದ್ರೆ ಪ್ರೆಷರು, ಟೆನ್ಷನ್, ಅವ್ರಿಗೂ ಟೆನ್ಷನ್. ಇಲ್ಲಿ ನಮಗೆ ಒಂದು ಕೆಲಸ ಮಾಡೋಕ್ಕಾಗಲ್ಲ. 15 to 20K ಇರುತ್ತೆ ಸ್ಯಾಲ್ರಿ ಅಷ್ಟೇ ಫ್ರೆಶರ್ಗೆ. ಸಾಫ್ಟ್ವೇರು ಮತ್ತು ಹಾಸ್ಪಿಟಲಲ್ಲಿ ಪ್ರೈವೇಟ್ ಜಾಬ್ಸ್ ಇರ್ತವೆ. ಈ ಜಾಬ್ಸ್ ಮಾಡಬೇಕಂತ ಹೇಳಿದ್ರೆ ತುಂಬ ಪೇಷನ್ಸ್ ಇರಬೇಕು. ಅವ್ರು ಹೇಳಿದ ಮಾತೆಲ್ಲ ಕೇಳಬೇಕು ನಾವು. ಜೊತೆಗೆ ಯಾವುದಾದ್ರೂ ಜಾಬ್ ಸರಿ, ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ಯಾಕಂದರೆ ನಮ್ಮ ಹತ್ರ ಅಂಥ ಜಾಬ್ಸ್ ಇರಲ್ಲ. ದುಡ್ಡಿಗೆ, ರೆಸ್ಟ್ ತಗೊಳೋದಕ್ಕೆ, ಊಟಕ್ಕೆ, ಎಲ್ಲದಕ್ಕೂ ಎಷ್ಟು ಖರ್ಚಾಗುತ್ತೆ. ಈ 10,000 to 15,000 ಯಾವುದೇ ರೀತಿ ಎಟ್ಕಲ್ಲ. ಎಷ್ಟೊಂದು ಜನ ಟೆನ್ಷನ್ ತಗೊಂಡು ಏನು ಮಾಡಬೇಕು ಗೊತ್ತಿರ್ತೀರಾ, ಅವರಿಗೆ ಅವರು ವಾಪಸ್ ಹೋಗ್ತಾರೆ. ಮತ್ತು ಅವ್ರು ಕೊರಗ್ತಾ ಇರ್ತಾರೆ, ಅಯ್ಯೋ ನಮಗೆ ಜಾಬ್ ಇಲ್ವೇ ಅನ್ನೋ ರೀತಿ. ಅದು ಇದೊಂದೇ ಈ ಫೀಲ್ಡಲ್ಲೆಲ್ಲ, ತುಂಬ ಫೀಲ್ಡಲ್ಲಿ ಇದೇ ರೀತಿ ಆಗುತ್ತೆ. ಇದು ಡಾರ್ಕ್ ಟ್ರೂತ್. ಏನಂತ ಹೇಳಿದ್ರೆ, ಈ ಇಂಡಸ್ಟ್ರಿದು ರೆವೆನ್ಯೂ ಬಂದುಬಿಟ್ಟು ಇನ್ಕ್ರೀಸ್ ಆಗಲ್ಲ ತುಂಬ ಬೇಗ, ಲೇಟಾಗಿ ಇನ್ಕ್ರೀಸ್ ಆಗುತ್ತೆ ಫಾರ್ಮಾ ಫೀಲ್ಡ್ದು. ಬಟ್ ಆದರೆ ಇದು ಬೆಸ್ಟ್, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲೇ ಇದ್ದು ನಾವು ತಾಳ್ಮೆಯಿಂದ ಅಲ್ಲೇ ವರ್ಕ್ ಮಾಡೋರಿಗೆ ಒಂದಲ್ಲ ಒಂದು ದಿನ ಅದು ಸಕ್ಸಸ್ ತೋರಿಸುತ್ತೆ. ಬಟ್ ಆದರೆ ತುಂಬ ಪೇಷನ್ಸ್ ಬೇಕು, ಅದಕ್ಕೆ ಸಕ್ಸಸ್ ಬರಲ್ಲ. ಜಾಬ್ಸ್ ಆಫ್ಟರ್ ಬಿ ಫಾರ್ಮಾ ಏನೆಲ್ಲ ಅಂತ ಹೇಳಿದ್ರೆ, ಡ್ರಗ್ ಇನ್ಸ್ಪೆಕ್ಟರು, ರೈಲ್ವೆ ಫಾರ್ಮಸಿಸ್ಟು. ಸ್ಯಾಡ್ ಟ್ರೂತ್ ಏನಂತ ಹೇಳಿದ್ರೆ 100 to 150 ಪೋಸ್ಟ್ ಬಿಡ್ತಾರೆ. ಅದರಲ್ಲಿ 7 to 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಸಕ್ಸಸ್ ಆಗೋ ರೇಟ್ ತುಂಬ ಕಡಿಮೆ. ಹಾರ್ಡ್ ವರ್ಕು, ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿ more than 4,000 ಫಾರ್ಮಸಿ ಕಾಲೇಜಸ್ ಇದ್ದಾವೆ ಇಂಡಿಯಾದಲ್ಲಿ, ಪ್ರೈವೇಟು ಗೌರ್ಮೆಂಟ್ ಸೇರಿಸ್ಕೊಂಡು. ಏನಂತ ಹೇಳಿದ್ರೆ ಪ್ರತಿಯೊಂದು ರಿಸ್ಕ್ಗೆ ನಮಗೆ ಒಂದು ಸೊಲ್ಯೂಷನ್ ಸಿಗೋವರೆಗೂ 5,000 ಕಾಲೇಜಸ್ ಇದ್ದಾವೆ. ಅದರಲ್ಲಿ 100 ಜನ ಔಟ್ ಆಗ್ತಿದ್ದಾರೆ ಪರ್ ಇಯರು. 51,000 ಅಪ್ರಾಕ್ಸಿಮೇಟ್ಲಿ 4 to 6 lakhs ಪೀಪಲ್ ಔಟ್ ಆಗ್ತಿದ್ದಾರೆ ಪರ್ ಇಯರು. ಸಿಗೋದು ತುಂಬ ಕಷ್ಟ ಅಷ್ಟು ಜನಕ್ಕಂದರೆ. ಮಾಡ್ಬೋದು ಬರೀ ನೆಗೆಟಿವ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಬಟ್ ರಿಯಲ್ ಫ್ಯಾಕ್ಟೇ ಅದು. ಹೈಯರ್ ಎಜುಕೇಷನು, MPharma, MBA, PhD ಏನಾದರೂ ಮಾಡ್ಬೋದು. ಇಫ್ ಸಪೋಸ್ MPharma ಮಾಡಿದ್ರಿ ಅಂತ ಹೇಳ್ಕೊಳ್ಳಿ, ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 15 to 20K. ಅದ್ರ ಫೀಸ್ ಬಂದುಬಿಟ್ಟು 4 lakhsವರೆಗೂ ಆಗುತ್ತೆ. ನೆಕ್ಸ್ಟು MBA ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅದ್ರ ಫೀಸ್ ಕೂಡ ಅಷ್ಟೇ ನಿಯರ್ ಟು MPharmaನೇ ಆಗುತ್ತೆ. ಮತ್ತು PhD ಒಂದು ಆಪ್ಷನ್, ಅದು ನಮ್ಮ ಇಷ್ಟ, ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ.
ನೋಡಿದ್ಮೇಲೆ ನಿಮ್ಗೊಂದು ಪಾಯಿಂಟ್ ಆಫ್ ವ್ಯೂ ಗೊತ್ತಾಗ್ಬಿಡುತ್ತೆ ಕೆರಿಯರ್ ಆಪ್ಷನ್ಸ್ ಯಾವ್ಯಾವೆಲ್ಲ ರೀತಿ ಇರುತ್ತೆ ಬಿ ಫಾರ್ಮ್ ಆದಮೇಲೆ ಅಂದ್ಬಿಟ್ಟು. ನೋಡೋಣ ಅದ್ರ ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು. ಬಿ ಫಾರ್ಮ ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ಮೊದಲು ಫಸ್ಟ್ ಎಲ್ಲರೂ ತಿಳ್ಕೊಬೇಕಿದ್ದು ಮೇನ್ ವಿಷಯ ಏನಂತ ಹೇಳಿದ್ರೆ, ಜಗತ್ತಲ್ಲಿ ಏನೇ ಕೆಲಸ ಮಾಡಬೇಕಂತ ಹೇಳಿದ್ರು ಫಸ್ಟು ತುಂಬ ಕಷ್ಟನೇ ಆಗೋದು. ಅದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾನೆ ಸುಲಭ ಆಗೋದು. ಮತ್ತು ಸಕ್ಸಸ್ ಕೂಡ ಅಷ್ಟೇ, ಒಂದೇ ಸತಿ ಸಿಗಲ್ಲ. ನಾವು ಮಾಡ್ತಾ ಮಾಡ್ತಾ ಹಾರ್ಡ್ ವರ್ಕ್ ಮಾಡ್ತಾ ಎದ್ದು ಬಿದ್ದು ಏನೋ ಒಂದು ಕೆಲಸ ಮಾಡಿದ್ರೆ ಮಾತ್ರನೇ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಈ ಫಾರ್ಮಾ ಫೀಲ್ಡಲ್ಲಿ ಸಡನ್ ಇನ್ಕ್ರೀಸ್ ಬರಲ್ಲ. ಇವಾಗ ಸಾಫ್ಟ್ವೇರ್ ಇಂಡಸ್ಟ್ರಿದಲ್ಲಿ ಬರುತ್ತಲ್ಲ ಆ ರೀತಿ. ಅದಕ್ಕೋಸ್ಕರ ತುಂಬ ಜನ ಈ ಫಾರ್ಮಾ ಫೀಲ್ಡ್ನ ಬಿಟ್ಟು ಸಾಫ್ಟ್ವೇರ್ ಸೈಡ್ ಹೋಗ್ತಾರೆ, ಅಂದರೆ ಸೈಡ್ ಕೋರ್ಸ್ ಮಾಡಿಸ್ಕೊಂಡು ಆ ರೀತಿ. ಏನು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಎವರ್ಗ್ರೀನು. ಸಾಫ್ಟ್ವೇರಲ್ಲಿ ನಿಮ್ಮನ್ನು ಯಾವಾಗಾದರೂ ತೆಗ್ದಾಕ್ಬೋದು ಜಾಬಿಂದ. ಏನಂತ ಹೇಳಿದ್ರೆ ಅವ್ರಿಗೆ ಜಾಬ್ ಕನ್ಫರ್ಮೇಷನ್ ಇರಲ್ಲ. ನೀವು ನೋಡ್ಬೋದು ಫಾರ್ಮಾ ಅಥವಾ ಮೆಡಿಕಲ್ಸ್ ಫೀಲ್ಡ್ ಮಾಡಿದವ್ರು ಯಾರೂ ಆ ರೀತಿ ಇರಲ್ಲ. ಚಿಕ್ಕ ಪುಟ್ಟ ಕೆಲಸ ಆದರೂ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಜಾಬ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಲೆಸ್ ಸ್ಯಾಲ್ರಿ ಇರುತ್ತೆ. ಏನು ಇಂಜಿನಿಯರಿಂಗ್ ವಿರುದ್ಧವಾಗಿ ಏನು ಹೇಳ್ತಿಲ್ಲ, ಬಟ್ ಹೇಳಿದ್ರೆ ಇರೋ ಫ್ಯಾಕ್ಟ್ ಅದು. ಇವಾಗ ಸಪೋಸ್ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಾ ಅಂದ್ಕೊಳ್ಳಿ, 10K 20K ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೋತಾರೆ. ಅದೇ ಇವಾಗ ಫಾರ್ಮಾ ಅಥವಾ ಬೇರೆ ಕೋರ್ಸ್ ಮಾಡಿದವರು ಅದೇ ಫೀಲ್ಡಲ್ಲೇ ಮುಂದುವರಿತಾ ಇರ್ತಾರೆ. ಒಂದಲ್ಲ ಒಂದಿನ ಸಕ್ಸಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ. ಫಾರ್ಮಾ ಫೀಲ್ಡ್ ಬೆಟರ್ ದ್ಯಾನ್ ಸಾಫ್ಟ್ವೇರ್ ಫೀಲ್ಡ್ ಬಂದುಬಿಟ್ಟು ಸಾಫ್ಟ್ವೇರ್ ಫೀಲ್ಡ್ಗನ್ನ ಬೆಟರ್. ಯಾಕಂದರೆ ಎಷ್ಟೇ AI ಬರಲಿ ಆ್ಯಂಡ್ ರೋಬೋಟ್ಸ್ ಬರಲಿ, ಇದು ಎವರ್ಗ್ರೀನು. ಇವಾಗ ಪೇಷಂಟ್ಸ್ಗೆ ಕಾಯಿಲೆ ಬಂದಾಗ ಮೆಡಿಕಲ್ ಶಾಪ್ಗೆ ಹೋಗೇ ಹೋಗ್ತಾರೆ, ಅಂದರೆ ಹಾಸ್ಪಿಟಲ್ಗೆ ಹೋಗೇ ಹೋಗ್ತಾರೆ, ಟ್ಯಾಬ್ಲೆಟ್ಸ್ನ ತಗೋತಾರೆ. ಇದಕ್ಕೋಸ್ಕರ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಕಂಪ್ನೀಸ್ ಬೇಕು, ಅದರಲ್ಲಿ ಕೆಲಸ ಮಾಡೋದಕ್ಕೆ ಪೀಪಲ್ಸ್ ಬೇಕು. ಅವರೆಲ್ಲ ಕೂಡ ಇದು ಮೆಡಿಸಿನಲ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ಈ ಫೀಲ್ಡ್ ಬಂದುಬಿಟ್ಟು ಸ್ಲೋ ಗ್ರೋಯಿಂಗ್ ಸೆಕ್ಟರು. ಇವಾಗ ಬೇರೆ ಫೀಲ್ಡಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ಲೋ ಗ್ರೋಯಿಂಗು, ಇದು ಡಾರ್ಕ್ ರಿಯಾಲಿಟಿ. ಗೊತ್ತಿಲ್ಲ, ಎಲ್ಲರೂ ಬಂದುಬಿಟ್ಟು ಮೆಡಿಕಲ್ ಫೀಲ್ಡ್ನ ತುಂಬ ಬ್ಲೇಮ್ ಮಾಡ್ತಾರೆ. ಯಾಕಂದರೆ ತುಂಬ ದುಡ್ಡು ಕಟ್ಸ್ಕೊತಾರೆ ಎಜುಕೇಷನ್ಗೋಸ್ಕರ, ಬಟ್ ಆದರೆ ಅಲ್ಲಿ ಜಾಬ್ ಬರುತ್ತೋ ಏನಾಗುತ್ತೋ ಗೊತ್ತೇ ಇಲ್ಲ. ಮತ್ತು ಅಷ್ಟೆಲ್ಲ ಖರ್ಚು ಮಾಡಿ ನಾವು ಓದಬೇಕಾ? ಬೇರೆ ನೋಡಿದ್ರೆ ಬೇರೆ ಫೀಲ್ಡವರು ಕಡಿಮೆ ದುಡ್ಡಲ್ಲೇ ಎಷ್ಟೊಂದೆಲ್ಲ ಅರ್ನ್ ಮಾಡ್ತಾ ಇರ್ತಾರೆ. ನಮಗೆ ಜಸ್ಟ್ 15K, ಅಂದರೆ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡೋದಕ್ಕೆ ನಾವು ಇಷ್ಟ ಮಾಡ್ತೀರಿ, ಬಟ್ ಆದರೂ ಕೂಡ ನಮಗೆ ಸ್ಯಾಲ್ರಿ ಬರಲ್ಲ. ಕೊಡೋ 10-15 ಸಾವಿರದಲ್ಲಿ ಮೆಡಿಕಲ್ ಶಾಪಲ್ಲಿ ಹೋಗಿ ಕೆಲಸ ಮಾಡಬೇಕಾ? ಅದಕ್ಕೋಸ್ಕರ ಯಾಕೆ ಬಿ ಫಾರ್ಮ ಮಾಡಬೇಕು? ರೀತಿ ಪ್ರತಿಯೊಬ್ಬರು ಯೋಚನೆ ಮಾಡೋದೆ. ಬಟ್ ಆದರೆ ಬರೀ ಮೆಡಿಕಲ್ ಶಾಪಲ್ಲ ಬಿ ಫಾರ್ಮ ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿ ಪ್ರೊಫೆಷ್ನಲಾಗಿ ಯೋಚನೆ ಮಾಡಬೇಕು. ನಾಟ್ ಓನ್ಲಿ ಮೆಡಿಕಲ್ ಶಾಪ್, ಇಲ್ಲಿ ಲೋ ಸ್ಯಾಲ್ರಿ ಮೇಲೆ ಫೋಕಸ್ ಮಾಡಬಾರ್ದು, ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಬೇಕು. ಆದಮೇಲೆ ಸಾಫ್ಟ್ವೇರ್ ಸೈಡ್ ಹೋಗ್ಬೋದು, ಅಥವಾ ಮೆಡಿಕಲ್ ಕೋಡಿಂಗು, ಮೆಡಿಕಲ್ ಬಿಲ್ಲಿಂಗ್ ಈ ಥರ ಕೋರ್ಸ್ ಮಾಡಿಬಿಟ್ಟು ಬೇಕಾದ್ರೂ ಮಾಡ್ಬೋದು ಜಾಬ್ನ. ಅಥವಾ ಕ್ಲಿನಿಕಲ್ ರಿಸರ್ಚ್ ಮಾಡಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ಬೋದು, ಹಾಸ್ಪಿಟಲ್, ಫಾರ್ಮಸಿಸ್ಟ್. ತುಂಬ ಆಪರ್ಚುನಿಟೀಸ್ ಇರ್ತವೆ. ನಾವು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳೋದು ಗೊತ್ತಿರಬೇಕು. ಅದನ್ನು ವಿ ಕಾಂಟ್ ಅನ್ಕೋಬಾರ್ದು, ವಿ ಕ್ಯಾನ್ ಅನ್ಕೋಬೇಕು. ಆವಾಗಲೇ ಏನೋ ಒಂದು ಮಾಡೋಕ್ಕೆ ಸಾಧ್ಯ. ಅವಾರ್ಡ್ ತೊಗೋಬೋದು. ಈ ರೀತಿ ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅನ್ನೋ ಯೋಚನೆನೇ ತಲೆಯಿಂದ ತೆಗ್ದಾಕ್ಬಿಡಿ. ಯಾಕಂತ ಹೇಳಿದ್ರೆ ಇದು ಡೆಫಿನೆಟ್ಲಿ ಎಸ್, ಒಳ್ಳೆಯದೇ. ಬಿ ಫಾರ್ಮ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ, ಜನ ಇರ್ತಾರಲ್ಲ ಕ್ಲಾಸಲ್ಲಿ ಪಾಠ ಕೇಳಬೇಕಾದ್ರೆ ಮಲ್ಕೊಳೋರು, ಮತ್ತು ಕಾಪಿ ಬರೆಯೋರು, ಎಕ್ಸಾಮಲ್ಲಿ ಚೀಟ್ ಮಾಡೋರು, ಅವರು ಫ್ಯೂಚರಲ್ಲಿ ಏನೂ ಕಲಿಯಲ್ಲ ಸ್ಕಿಲ್ಸು. ಸೊ ಅವ್ರು ಬಂದುಬಿಟ್ಟು ಫುಲ್ ಡಲ್ಲಾಗಿರ್ತಾರೆ. ಹೇಳಿ ನೋಡೋಣ, ಯಾವ ಫೀಲ್ಡಲ್ಲಿ ತಾನೇ ಕಾಂಪಿಟೇಷನ್ ಇರಲ್ಲ? ನಮ್ಮ ಸ್ಕಿಲ್ಸಿಂದ ಆ ಕಾಂಪಿಟೇಷನಲ್ಲಿ ವಿನ್ ಆಗಬೇಕು ಅಂತ ಹೇಳಿದ್ರೆ ನಾವು ಪ್ರತಿಯೊಂದಕ್ಕೂ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಗೋಲ್ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ ಹೋಗ್ತಾ ಇರಬೇಕು ಸಕ್ಸಸ್ ಆಗೋವರೆಗೂ. ಮೇಯ್ನಾಗಿ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ಬಿ ಫಾರ್ಮ ಮಾಡೋದು ಅಬ್ಸಲ್ಯೂಟ್ಲಿ ರೈಟ್ ಡಿಸಿಷನ್. ಬಿ ಫಾರ್ಮದಲ್ಲಿ ನಾವು ಹೈಯರ್ ಎಜುಕೇಷನ್ನ ಚೂಸ್ ಮಾಡಿಕೊಂಡ್ರೆ ಬೆಟರ್ ನನ್ನ ಪ್ರಕಾರ. MBA, M.Pharma, PhD. ಯಾಕಂತ ಹೇಳಿದ್ರೆ ಜಾಬ್ ಆಪರ್ಚುನಿಟೀಸ್ ಅನ್ನೋದು ತುಂಬ ಬರ್ತವೆ, ಜಾಬ್ ವೇಕೆನ್ಸೀಸು. ತಿರ್ಗಿ ನಮ್ಮ ಸ್ಕಿಲ್ಸ್ ಎಲ್ಲ ತುಂಬ ಕಲಿತೀರಿ ನಾವು. ಕ್ಯಾಂಪಸ್ ಪ್ಲೇಸ್ಮೆಂಟು ಆಗುತ್ತೆ. ನಮ್ಗೆ ಇಷ್ಟ ಬಂದಿದ್ದು ಜಾಬ್ ಮಾಡಿಕೊಂಡು ನಾವು ಹ್ಯಾಪಿಯಾಗಿರ್ಬೋದು. ಎಲ್ಲರಿಗೂ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಇದೇ ರೀತಿ ಕನ್ನಡದಲ್ಲಿ ಫುಲ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟವಾದ ಟಾಪಿಕ್ಕು, ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನು ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.